ನಾನು ನಿಮ್ಮ ದರ್ಶನ್ ಕೋಳಿಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ತುಂಬ ದಿವಸ ಆಗಿತ್ತು ಯೂಟ್ಯೂಬ್ಗೆ ಬರದೆ. 1 ವೀಕ್ ಟ್ರೈನಿಂಗ್ ಇತ್ತು. ಅದೇ ವಿಷಯದ ಮುಖಾಂತರ ನಾನು ಇವತ್ತು ಒಂದು ವಿಷಯನ ಕಂಟೆಂಟನ್ನ ತಗೊಬಂದಿದ್ದೀನಿ. ಭಾರತದಲ್ಲಿರುವ ಅತ್ಯಂತ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಎಸ್, ನಮ್ಮ ಭಾರತದಲ್ಲಿ ನಮ್ಮ ಯುವಕ ಹಾಗೂ ಯುವತಿಯರಲ್ಲಿ ಕಾಡುತ್ತಿರುವ ಒಂದು ದೊಡ್ಡ ಪ್ರಶ್ನೆ ಅಂದರೆ ದೊಡ್ಡ ಸಮಸ್ಯೆ ಏನು ಅಂತಂದರೆ ಅದು ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಭಾರತದಲ್ಲಿ ಸುಮಾರು 30ರಿಂದ 40 ಲಕ್ಷ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಪದವಿಯನ್ನು ಪಡ್ಕೋತಾರೆ. ಆದರೆ ಅದರಲ್ಲಿ ಒಂದು 60ರಿಂದ 70% ಜನರು ನಿರುದ್ಯೋಗಿಗಳಾಗ್ತಾರೆ. ಕೇವಲ 30% ಜನರು ಅಷ್ಟೇ ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ವಾ, ಅಥವಾ ಸ್ಕಿಲ್ಸ್ ಇಲ್ವಾ, ಕಾಲೇಜ್ ಇಲ್ವಾ? ಒಳ್ಳೊಳ್ಳೆ ಕಾಲೇಜ್ಗಳೇ, ಇಂಟರ್ನ್ಯಾಷನಲ್ ಲೆವೆಲ್ ಕಾಲೇಜುಗಳಿವೆ. ನಮ್ಮ ಒಂದು ಯುವಕರಲ್ಲಿ ಒಳ್ಳೊಳ್ಳೆ ಕಾರ್ ಇರುತ್ತೆ, ಬೈಕ್ ಇರುತ್ತೆ, ಹಾಗೆ ಒಳ್ಳೆ ಕಾಲೇಜಲ್ಲಿ ಕೂಡ ಓದ್ತಿರ್ತಾರೆ. ಅದೇ ರೀತಿ ಅವರಿಗೆ ಗರ್ಲ್ ಫ್ರೆಂಡ್ ಕೂಡ ಇರ್ತಾರೆ. ಆದರೆ ಏನಿಲ್ಲ ಅಂದರೆ ಕೆಲಸ. ಹೌದು, ನಮ್ಮ ಭಾರತದಲ್ಲಿ ಕಾಡುತ್ತಿರುವ ಒಂದು ಸಮಸ್ಯೆ ಅಂತ ಹೇಳಿದರೆ ಅದು ನಿರುದ್ಯೋಗ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಬಡತನ. ಹೌದು, ಅಂದರೆ ಬಡ ಜನಾಂಗದ ವಿದ್ಯಾರ್ಥಿಗಳು ಕೆಲಸಕ್ಕೆ ಅಂದರೆ ಶಿಕ್ಷಣವನ್ನು ಪಡೆಯುವುದರಲ್ಲಿ ವಂಚಿತರಾಗ್ತಾರೆ. ಇದಕ್ಕಿಂತ ಮುಂಚೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಹೌದು, ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ನಮ್ಮ ಭಾರತದಲ್ಲಿ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಾರೆ. ಏನು ಗುರು, ಫಸ್ಟ್ ಸ್ಟ್ಯಾಂಡರ್ಡಿಂದ ಒಂದು 10th ತನಕ ಬೇರೆ ಸೋಷಿಯಲ್ ಅಂತೆ, ಸೈನ್ಸ್ ಅಂತೆ, ಅದಂತೆ, ಮ್ಯಾಥ್ಸ್ ಅಂತೆ, ಅದಂತೆ ಇದಂತೆ ಅಂತ ಓದೋದು. ನೆಕ್ಸ್ಟು ಆರ್ಟ್ಸು, ಸೈನ್ಸು, ಕಾಮರ್ಸು. ನೆಕ್ಸ್ಟು ಡಿಗ್ರಿಗೆ ಹೋದಾಗ ಅಲ್ಲಿ ನಮ್ಮ ಒಂದು ಜೀವನದ ಒಂದು ಇದನ್ನು ಚೂಸ್ ಮಾಡ್ಕೊಳ್ಳೋದು. ಆದರೆ ನಮ್ಮ ಭಾರತದ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇರಬೇಕು ಅಂದರೆ, ಚೀನಾ ಹಾಗೂ ಜಪಾನ್ ಹಾಗೂ ಅಮೇರಿಕಾದಂತಹ ದೇಶಗಳು ಶಿಕ್ಷಣದಲ್ಲಿ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ತಿದೆ. ಭಾರತನೂ ಗುರುತಿಸಿಕೊಳ್ತಿದೆ. ಆದರೆ ಭಾರತದ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದ್ದರೆ ಅಂದರೆ ಕೇವಲ ಮಾರ್ಕ್ಸ್ಗೋಸ್ಕರ. ನಾವು ಮಾರ್ಕ್ಸ್ ತೆಗೆದ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ. ಯಾವ ಥರ ಇರಬೇಕು ಅಂದರೆ, ಈಗ ಒಂದು ಬುದ್ಧಿ ಬರುವಂಥ ಟೈಮು ಅಂದರೆ ಒಂದು 7th 8th ಸ್ಟ್ಯಾಂಡರ್ಡಲ್ಲಿ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ನಾವು ಸ್ಪೋರ್ಟ್ಸ್ ಬಗ್ಗೆನೇ ಕಲ್ಸ್ಕೊಂಡು ಹೋಗಬೇಕು, ಅದೇ ಒಂದು ಎಜುಕೇಷನ್ ಆಗಬೇಕು. ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದೆಯಾ, ಅದೇ ಒಂದು ಎಜುಕೇಷನ್ ಆಗಬೇಕು. ಇಂಜಿನಿಯರಿಂಗ್ ಫೀಲ್ಡಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂದರೆ ಒಂದು ಬುದ್ಧಿ ಬರೋ ಟೈಮಲ್ಲಿ ಗೊತ್ತಾಗಿರುತ್ತೆ ಏನನ್ನ ಚೂಸ್ ಮಾಡ್ಕೋಬೇಕು ಅಂತ. ಆ ಟೈಮಿಂದನೇ ನಮಗೆ ಒಂದು ಕೌಶಲ್ಯವಾದ ಶಿಕ್ಷಣವನ್ನು ಕಲಿಸ್ಬೇಕು. ಇಂಜಿನಿಯರಿಂಗ್ ಬಗ್ಗೆ, ಕೋಡಿಂಗ್ ಆಗಲಿ, ಅದೇ ರೀತಿ ಕಾಮರ್ಸ್ ಬಗ್ಗೆ ಆಗಲಿ, ಆ ಒಂದು ಏಜಿಂದ ಚೂಸ್ ಮಾಡಿಕೊಂಡ್ರೆ ಅವರು ಅದನ್ನೇ ಕಲಿಸ್ಬೇಕು. ಇದನ್ನು ಯಾವುದೋ ಒಂದು ಎಕ್ಸಾಮ್ ಬರೆಯೋದಂತೆ, ಎಕ್ಸಾಮಿಂದ ಮಾತ್ರ ಅವನು ಸೈನ್ಸಲ್ಲಿ ಮ್ಯಾಥ್ಸಲ್ಲೆಲ್ಲ ಫುಲ್ಲು ಸ್ಟ್ರಾಂಗ್ ಇರ್ತಾನೆ, ಅವನು ಎಲ್ಲ ಸಬ್ಜೆಕ್ಟ್ ಓದ್ತಾ ಇರ್ತಾನೆ, ಬಟ್ ಅವನಿಗೆ ಇಂಗ್ಲೀಷ್ ಬರೋದಿಲ್ಲ. ಯಾಕಂದರೆ ಅವನಿಗೆ ಜಾಬೇ ಆಗೋಲ್ಲ. ಇದು ಒಂದು ಮೇನ್ ಕಾರಣ. ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಕಾಲೇಜು, ನ್ಯಾಷನಲ್ ಲೆವೆಲ್ ಕಾಲೇಜಸ್ ಇದೆ, ಬಟ್ ಅಲ್ಲಿ ನಮಗೆ ಕೌಶಲ್ಯವಾದ ಶಿಕ್ಷಣ ಸಿಗ್ತಾ ಇಲ್ಲ. ಕೇವಲ ಒಂದು ಅಂಕಗಳ ಆಧಾರದ ಮೇಲೆ ನಮ್ಮ ಒಂದು ಜಾಬನ್ನು ಡಿಸೈಡ್ ಮಾಡ್ತಾ ಇದ್ದಾರೆ. ಎಷ್ಟೇ ನಿನಗೆ ಇವಾಗ ನಾನು ರೀಸೆಂಟಾಗಿ ಒಂದು ಅಂದರೆ ಟ್ರೈನಿಂಗ್ ಇತ್ತು 1 ವೀಕು. ಅದರಿಂದೆಲ್ಲ ನಂಗೆ ಮುಂಚೆನೇ ಗೊತ್ತಿತ್ತು 9.9 CGPA ಇದ್ದರೂ ಕೂಡ ಜಾಬ್ ಆಗೋಲ್ಲ. ಅಲ್ಲಿ ಕೇಳೋದು ಸ್ಕಿಲ್ಲು. ಆದರೆ ನಮ್ಮ ಒಂದು ಕಾಲೇಜುಗಳಲ್ಲಾಗಲಿ, ಶಾಲೆಗಳಲ್ಲಿ ಹೇಳ್ತಾರೆ, ನೀವು ಹೋಗಿ ಇಲ್ಲಿರೋದು ಇಷ್ಟೇ ಸಿಲೆಬಸ್ಸು, ನಿಮಗೆ ಹೋಗಿ ಹೈಯರ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತಾರೆ ಅಂತ. ಹೈಯರ್ ಕ್ಲಾಸಸ್ಸಲ್ಲೇ ಬಂದಾಗ ಏನಂತಾರೆ ಅಂದರೆ, ಆಲ್ರೆಡಿ ನೀವು ಇದನ್ನು ಹೈಸ್ಕೂಲಲ್ಲಿ ಕಲ್ತಿರ್ತೀರಾ, ನಾವಿನ್ನೇನು ಹೇಳ್ಕೊಡೋದು, ಇದೆಲ್ಲ ಬೇಸಿಕ್ ಟರ್ಮ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು ನಮಗೆ ಅಲ್ಲಿ ಹೋದಾಗ ನಾವು ಏನು ಮಾಡಬೇಕು, ನಾವು ಯಾವ ರೀತಿ ಜಾಬಿಗೆ ಸೇರಬೇಕು ಅನ್ನೋದು ನಮ್ಮಲ್ಲಿ ಒಂದು ಕಾಡುತ್ತೆ. ಆ ಟೈಮಲ್ಲಿ ನಾವು ಇನ್ನೂ ಏನು ಕಲ್ತಿಲ್ವಲ್ಲ ಅನ್ನೋ ರಿಗ್ರೆಟು ನಮ್ಮನ್ನು ಕಾಡುತ್ತೆ. ಅಲ್ಲಿ ಡ್ರಗ್ಸಿಗೆ, ಸಿಗ್ರೇಟು ಅಂದರೆ ಸ್ಮೋಕಿಂಗು, ಡ್ರಿಂಕ್ಸಿಗೆ ಅಡಿಕ್ಟ್ ಆಗುವಂಥದ್ದು, ನಂತರ ಒಂದು ಪ್ರೀತಿಯ ವ್ಯಾಮೋಹ, ಪ್ರೇಮದ ವ್ಯಾಮೋಹಕ್ಕೆ ಅಡಿಕ್ಟ್ ಆಗುವಂಥದ್ದು, ಅಂದರೆ ಎಂಜಾಯ್ ಮಾಡುವಂಥದ್ದು, ಸ್ನೇಹಿತರ ಜೊತೆ ಸೇರಿಬಿಟ್ಟು ಎಂಜಾಯ್ ಮಾಡುವಂಥದ್ದು ಆಗ್ತಾಯಿದೆ. ನಾವು ಫಸ್ಟೇ ಮೆನ್ಷನ್ ಮಾಡಿದೆ, 30ರಿಂದ 40 ಲಕ್ಷ ವಿದ್ಯಾರ್ಥಿಗಳು ನಮ್ಮ ಭಾರತದಲ್ಲಿ ಕೆಲಸವಿಲ್ಲದೆ ಅಲೆದಾಡ್ತಿದ್ದಾರೆ. ಅಂದರೆ ನಿರುದ್ಯೋಗ ಅಂತ ಹೇಳಿದರೆ ಒಂದು ವ್ಯಕ್ತಿ ಅವನಿಗೆ ಕೆಲಸ ಮಾಡುವ ಸಾಮರ್ಥ್ಯವಿದ್ದರೂ ಸಹ ಅವನಿಗೆ ಕೆಲಸ ಲಭ್ಯವಾಗದಂತಹ ಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತ ಕರಿತೀವಿ. ಇದರಲ್ಲಿ ತುಂಬ ಟೈಪ್ ಬರ್ತವೆ. ಮರೆಮಾಚಿದ ನಿರುದ್ಯೋಗ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು. ಇವಾಗ ನಾನು ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡ್ತೀವಿ. ಅಲ್ಲಿ ಫ್ರೆಷರ್ಸ್ನ ತೊಗೋತಾರೆ. ನೆಕ್ಸ್ಟು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋರನ್ನ ಬಿಡ್ತಾರೆ. ಇವಾಗ ಒಂದು ಪ್ಲೇಸ್ಮೆಂಟ್ ಆದಾಗ ನಿನಗೆ ಒಂದು 3 ಲಕ್ಷದ ಪ್ಯಾಕೇಜು ಅಂತ, ಮಿನಿಮಮ್ 3 ಲಕ್ಷದ ಪ್ಯಾಕೇಜು ಅಂತ ಇಟ್ಕೊಂಡಿರ್ತಾರೆ. 3 ಲಕ್ಷದ ಪ್ಯಾಕೇಜು ಆದ ನಂತರ ಅವ್ರು ಕಂಪ್ನಿಗೆ
ತಗೊಂಡಾದ್ಮೇಲೆ ಅವ್ರು ಹೇಳ್ತಾರೆ ನಿಮಗೆ 2 ಇಯರ್ಸ್ ಆದಮೇಲೆ ಸ್ಯಾಲ್ರಿನೇ ಇನ್ಕ್ರೀಸ್ ಮಾಡ್ತೀವಿ ಅಂತ. ನಾವು ನಂತರ ಹೋಗಿ 2 ಇಯರ್ಸ್ ಆದಮೇಲೆ ಹೋಗಿ ಸ್ಯಾಲ್ರಿನ ಕೇಳಿದಾಗ ಅಲ್ಲಿ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟು ವಾಪಸ್ ಫ್ರೆಷರ್ಸ್ನ ತೊಗೋತಾರೆ. ಇದೇ ಥರ ನಡೀತಾ ಇದೆ. ನಮ್ಮ ಒಂದು ಭಾರತದಲ್ಲಿ ನಿರುದ್ಯೋಗದ ದರ ಜೂನ್ ತಿಂಗಳಿನಲ್ಲಿ ಅಂದರೆ 2025 ಪ್ರಕಾರ ಜೂನ್ ತಿಂಗಳಿನಲ್ಲಿ 5.6ರಷ್ಟು ನಿರುದ್ಯೋಗದ ಪ್ರಮಾಣ ಇರುತ್ತೆ. ಇದು ಜುಲೈ ತಿಂಗಳ ಅನುಸಾರವಾಗಿ ಅದು ರೆಡ್ಯೂಸ್ ಆಗಿದೆ, ಅಂದರೆ ಕಡಿಮೆ ಆಗಿದೆ, ಅಂದರೆ ಜಾಬ್ನ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅನಿಸುತ್ತೆ. 5.2% ಆಗಿದೆ, 5.2%ರಷ್ಟು ರೆಡ್ಯೂಸ್ ಆಗಿದೆ. ಇನ್ನು ನಿರುದ್ಯೋಗಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಪಾಪ್ಯುಲೇಷನ್. ಹೌದು, ಭಾರತದ ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ, 2ನೇ ಸ್ಥಾನದಲ್ಲಿತ್ತು ಪ್ರಪಂಚದಲ್ಲಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ಪ್ರೆಸೆಂಟ್ ಡೇಸಲ್ಲಿ ಭಾರತದ ಒಟ್ಟು ಜನಸಂಖ್ಯೆ 141 ಕೋಟಿಗಿಂತ ಹೆಚ್ಚಾಗಿದೆ. ಅಂದರೆ ಚೀನಾವನ್ನು ಮೀರಿಸಿ ನಾವು ಒಂದು ಜನಸಂಖ್ಯೆಯಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿದೆ. ಮೇಯ್ನಾಗಿ ಟೆಕ್ನಿಕಲ್ ಸ್ಕಿಲ್ ಕಾರಣ, ಅದನ್ನು ಅವಾಗಲೇ ಹೇಳಿದೆ. ನಂತರ ಮೀಸಲಾತಿ, ಅಂದರೆ ಪ್ರತ್ಯೇಕ ವರ್ಗದವರಿಗೆ ಪ್ರತ್ಯೇಕ ಮೀಸಲಾತಿ. ಈಗ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಇರುತ್ತೆ, ಅಂದರೆ ವರ್ಗಗಳಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಇರುತ್ತೆ. ಅದರಿಂದ ಓದಿರೋರಿಗೆ ಅಂದರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಕೇವಲ 60%ಗಳಿಂದ ಜಾಸ್ತಿ ಅಂಕಗಳು ತೆಗೆದರೆ ನೇರ ನೇಮಕಾತಿ. ಅದೇ ರೀತಿ ಜನರಲ್ ಕ್ಯಾಟಗರಿ ಅಂದರೆ ಜನರಲ್ ಕ್ಯಾಟಗರಿ 3A 3B ಅವರಿಗೆ ಅವರು 90% ತೆಗೆದರೂ ಕೂಡ ಇಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ. ಶಿಕ್ಷಣದಲ್ಲಿ ಅಸಮಾನತೆ, ಅಂದರೆ ನಮಗೆ ಬೇಕಾಗಿರುವಂಥ ಶಿಕ್ಷಣ ಸಿಗ್ತಿಲ್ಲ. ಅಂದರೆ ಪ್ರೆಸೆಂಟ್ ಡೇಸಲ್ಲಿರುವಂತಹ ಒಂದು ಕೌಶಲ್ಯ ಅಂದರೆ ಟೆಕ್ನಿಕಲ್ ಸ್ಕಿಲ್ಲು ಸಿಗ್ತಾ ಇಲ್ಲ. ಹಳೆಯ ಒಂದು ಇದನ್ನು ನಾವು ಓದ್ಕೊಂಡು ಅದನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ನಾವು ಪ್ರೆಸೆಂಟ್ ಇರೋದನ್ನ ಏನು ಡೆವಲಪ್ನ ಮಾಡ್ತಾ ಇಲ್ಲ. ಒಂದು ಪದವಿಯನ್ನು ಪಡೆದಂತಹ ಸ್ಟೂಡೆಂಟ್ಸು ಅವರ ಡಿಗ್ರಿ ಸರ್ಟಿಫಿಕೇಟ್ನ ಹಿಡ್ಕೊಂಡು ಕೆಲಸವನ್ನು ಇಲ್ಲದೆ ಅಲಿತಾ ಇದ್ದಾರೆ. ಅಂದರೆ ಅವರಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅಂದರೆ ಅವರಿಗೆ ಅವರ ಎಬಿಲಿಟಿಗೆ ತಕ್ಕಂತೆ ಇರುವಂತಹ ಒಂದು ಸ್ಯಾಲ್ರಿ ಸಿಕ್ಕಿರೋದಿಲ್ಲ. ಸರ್ಕಾರದಿಂದ ಹಲವಾರು ಹುದ್ದೆಗಳಿಗೆ ನೇಮಕಾತಿಯನ್ನು ಕರೀತಾರೆ, ಅದರಲ್ಲೂ ಕೂಡ ಅವರು ಮೀಸಲಾತಿಯ ಕಾರಣದಿಂದ ಹೊರಗಡೆ ಉಳಿದಿರ್ತಾರೆ. ಸರ್ಕಾರದಿಂದ ಆದೇಶ ಬರುತ್ತೆ 1000 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ. ಅಲ್ಲಿ ನೋಡಿದರೆ ಅಲ್ಲಿ ಕೂಡ ಮೀಸಲಾತಿ, ನಂತರ ಅಲ್ಲಿ ಕೂಡ ಮಾರ್ಕ್ಸ್ನೇ ನೋಡ್ತಾರೆ, ಸ್ಕಿಲ್ನ ಎಲ್ಲೂ ನೋಡಲ್ಲ. ಮೌಖಿಕವಾಗಿ ಕೇಳ್ತಾರೆ, ಫಸ್ಟು ರಿಟರ್ನ್ ಟೆಸ್ಟು, ಅದಾದಮೇಲೆ ನಮ್ಮ ಎಬಿಲಿಟಿ. ನಾವು ನಮ್ಮ ಕೆಲಸವನ್ನು ಪ್ರೂವ್ ಮಾಡ್ಕೋಬೇಕು. ಬಟ್ ಇಲ್ಲಿ ನಮಗೆ ಒಂದು ಬರೆಯುವಂಥ ಅಂದರೆ ನಮಗೆ ಒಂದು ಗೊತ್ತಿರುವಂಥ ಅಂದರೆ ಒಂದು ಇದ್ರ ಬಗ್ಗೆ ಗೊತ್ತಿದ್ದರೆ ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ಬೋದು. ನಮ್ಮ ದೇಶ ಯಾಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ ಅಂದರೆ ಇಲ್ಲಿ ಎಜುಕೇಷನ್ನ ಪಡಿತಾರೆ, ಅಂದರೆ ಓದೋರು ಓದ್ತಾರೆ, ಎಜುಕೇಷನ್ನ ಪಡಿತಾರೆ. ಇಲ್ಲಿ ಅವರಿಗೆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಅವರು ಪರದೇಶಕ್ಕೆ ಹೋಗಿ, ಈಗ ಅಮೇರಿಕದಲ್ಲಿರುವಂಥ ಡಾಕ್ಟರ್ಸ್ಗಳೆಲ್ಲ ಇರುವಂಥದ್ದು ನಮ್ಮ ಭಾರತದವರು, ದುಬೈಯಲ್ಲೇ ಕೆಲಸ ಮಾಡ್ತಿರುವಂಥವ್ರು ಇರೋದಂಥದ್ದು ನಮ್ಮ ಭಾರತದವರು. ಅಲ್ಲಿ ಹೆಚ್ಚಿನ ಜನರು ಉದ್ಯೋಗವನ್ನು ಅಂದರೆ ಹೈ ಸ್ಯಾಲ್ರಿ ಪಡೆಯುವಂಥವರು ಇಂಡಿಯಾದವರು. ಅದೇ ರೀತಿ ಇಂಡಿಯಾದಲ್ಲಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದು ಸ್ಯಾಲ್ರಿಯನ್ನು ಕೊಟ್ಟರೆ ಅವರು ಕೂಡ ಒಂದು ಇಂಡಿಯಾನ ಡೆವಲಪ್ ಮಾಡ್ಬೋದಲ್ಲ. ನಂತರ 10 ಜನರು ಕೆಲಸ ಮಾಡುವಂತಹ ಜಾಗದಲ್ಲಿ 3ರಿಂದ 4 ಜನರನ್ನು ಕೆಲಸ ಮಾಡುವಂಥದ್ದು. ಅವರಿಗೆ ಕೆಲಸ ಜಾಸ್ತಿ ಆಗುತ್ತೆ, ಬಟ್ ಅಲ್ಲಿ ಕೆಲಸ ಮಾಡಿಸುವಂಥವರು ಸಂಬಳವನ್ನು ಅವರಿಗೆ ಎಷ್ಟು ಕೊಡಬೇಕೋ 15ರಿಂದ 20 ಸಾವಿರವನ್ನು ಕೊಡಿಸ್ತಾರೆ, ಅಲ್ಲಿ ಉಳಿಸ್ತಾರೆ. ಹಾಗಾಗಿ ಕೆಲಸಗಳು ತುಂಬ ಇದೆ, ಬಟ್ ಆ ಕೆಲಸಕ್ಕೆ ತಕ್ಕಂತಹ ಒಂದು ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡೋದಿಲ್ಲ. ಅಂದರೆ ಸರ್ಕಾರಗಳು ಎಷ್ಟೇ ಹುದ್ದೆಗಳನ್ನು ನೇಮಿಸಿದರೂ ಕೂಡ ಒಂದು ಕೆಲಸ ಲಭ್ಯವಾಗದೇ ಇರುವಂಥ ಸ್ಥಿತಿ ಒಂದು ನಮ್ಮ ಭಾರತದಲ್ಲಿ ಯುವಜನತೆಯಲ್ಲಿ ಕಾಡ್ತಾ ಇದೆ. ತುಂಬ ಜನರು ನಮಗೆ ಓದೋದಕ್ಕಿಂತ ಜಾಸ್ತಿ ನಾವು ಕೃಷಿಯಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಲ್ಲಿ ಒಂದು ಉದ್ಯಮದಿಂದ ಏನು ಅರ್ನಿಂಗ್ ಮಾಡ್ಬೋದು, ಅಂದರೆ ಮನಿ ಪಡ್ಕೋಬೋದು ಅನ್ನುವ ಒಂದು ಮೆಂಟಾಲಿಟಿ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಎಷ್ಟೋ ಜನರು ಇವಾಗ ಟೌನಲ್ಲಿದ್ದವರು ಬಂದುಬಿಟ್ಟು ತಮ್ಮ ಹಳ್ಳಿಗಳಲ್ಲಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮತ್ತು ಎಕ್ಸಾಮ್ಗಳನ್ನ ಕರೆಕ್ಟಾಗಿ ಮಾಡೋದಿಲ್ಲ. ಅಂದರೆ ಇವಾಗ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಹೇಳಿದರೆ, ನೀನು ಎಕ್ಸಾಮ್ನ ಅಟೆಂಡ್ ಮಾಡು ಅಂದರೆ ಪಾಸ್ ಮಾಡ್ತೀನಿ, ಅಂದರೆ ಜಸ್ಟ್ ಬರೆದಿರೋರನ್ನ ಕೂಡ ಪಾಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು. ನಮ್ಮ ರಾಜ್ಯ ಟಾಪಲ್ಲಿ ಬರಬೇಕು, ಶಿಕ್ಷಣದಲ್ಲಿ ನಾವು ಅಕ್ಷರಸ್ಥರು. ಅನಕ್ಷರತೆ ಅನ್ನೋದು ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಬರಬಾರ್ದು ಅಥವಾ ಇಂಡಿಯಾದಲ್ಲಿ
ಇಂಡಿಯಾದಲ್ಲಿ ಜಿಲ್ಲೆಯಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರನ್ನು ಪಾಸ್ ಮಾಡ್ತಾರೆ. ಅಲ್ಲಿ ಫಿಲ್ಟರೇ ಮಾಡೋದಿಲ್ಲ. ಎಬಿಲಿಟಿ ಇರುವವನು ಒಂದೇ, ಎಬಿಲಿಟಿ ಇಲ್ದಿರೋರ್ನು ಒಂದೇ, ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರೆ. ಯಾಕಂದರೆ ಅನಕ್ಷರಸ್ಥರು ಅಂತ ತೋರಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಎಲ್ಲರನ್ನು ಪಾಸ್ ಮಾಡ್ತಾರೆ. ಅಲ್ಲೇ ಒಂದು ಕರೆಕ್ಟಾಗಿ ಫಿಲ್ಟರನ್ನು ಮಾಡಿದರೆ, ಅಂದರೆ ಎಬಿಲಿಟಿ ಇರುವಂಥವರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ನಂತರ ಎಬಿಲಿಟಿ ಇಲ್ಲದವರಿಗೆ ಅವರಿಗೆ ಸರ್ಕಾರವೇ ಒಂದು ಉದ್ಯಮಗಳನ್ನ ಕಲ್ಪಿಸಿಕೊಡಬೇಕು. ಅಂದರೆ ಯಾವ ರೀತಿ ಅಂದರೆ ಅವರಲ್ಲಿರುವ ಒಂದು ಕೌಶಲ್ಯ, ಅವರಲ್ಲಿ ಇರುವಂಥ ಒಂದು ಟ್ಯಾಲೆಂಟ್ಗಳನ್ನ ನೋಡಿಬಿಟ್ಟು ಅದಕ್ಕೆ ತಕ್ಕಂತಹ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು. ಅದೇ ಸರ್ಕಾರ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿದರೆ ಇಲ್ಲಿ ಒಂದು ತುಂಬ ಹುದ್ದೆಗಳ ನೇಮಕಾತಿ ಮಾಡಬೇಕು. ಅಲ್ಲಿ ಯಾರು ಫಿಟ್ ಇದ್ದಾರೆ, ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಒಂದು ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಬೇಕು. ಅಂದರೆ ನಮ್ಮ ಕಾಲ ಮೇಲೆ ನಿಂತು ನಮ್ಮ ಫ್ಯಾಮಿಲಿ ಜವಾಬ್ದಾರಿಯನ್ನು ನೋಡ್ಕೋಬೇಕು ಅಂತ ಹೇಳಿದರೆ ಒಂದು ಉದ್ಯೋಗ ಬೇಕು. ಆ ಉದ್ಯೋಗವನ್ನು ಒಂದು ಭಾರತ ಸರ್ಕಾರ ಆಗಲಿ, ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಆದಷ್ಟು ಬೇಗ ಎಲ್ಲ ಯುವಕ ಹಾಗೂ ಯುವತಿಯರಿಗೆ ಕಲ್ಪಿಸಿಕೊಡಬೇಕು. ಮತ್ತೆ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ನ ಬ್ಲೇಮ್ ಮಾಡಿದರೆ ಸರಿಯಾಗಲ್ಲ. ಬಟ್ ನಾವು ಕಲಿಯುವಂಥದ್ದನ್ನ ಕಲಿಬೇಕು, ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕು, ನಿರುದ್ಯೋಗ ಮುಕ್ತ ಭಾರತವಾಗಬೇಕು ಅಂತ ಹೇಳೋದು ನನ್ನ ಆಶಯ. ಈ ಒಂದು ಕಂಟೆಂಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನೀವು ವಿಡಿಯೋನ ಮೊದಲಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.